ನಿನಗೆ ಬೇಡ ಬಿಡೆ, ನಿಮ್ಮ ದೊಡ್ಡಮ್ಮ ತೊಗೊಂಡಾಯ್ತು ಬಿಡೆ. ಮಮ್ಮಿ ಪ್ಲೇಟ್ 99 ರುಪೀಸ್ ಬೇಕಾ? ನೀನೇ ತೊಗೊಂಡೋಗಿ ನಿನ್ನ ಗಂಟೆ ಮನೆ ಗೈಸ್. ಇದರಲ್ಲಿ ಹೇಳ್ಬಾರ್ದು ಅಂತಿದ್ದೆ, ಬಟ್ ಅನೌನ್ಸ್ ಮಾಡ್ತಿದ್ದೀನಿ. ಸೋನೋದು ಮುಂದಿನ ತಿಂಗಳು ಮದುವೆ, ಎಲ್ಲರೂ ಬಂದಿದ್ದೀವಿ. ನೀವು ಯಾವ್ಯಾವ ಥರ ಮೆಂಟಲ್ ಕೇಸ್ ನೋಡಿರ್ತೀರ. ಇವಳು ಸ್ನ್ಯಾಪ್ಚಾಟ್ ರಾಣಿ. ಇವಳು ಊರಿಗೆ ಮುಂಚೆ ಸ್ನ್ಯಾಪ್ ಥರ ನೋಡಿ ಗೈಸ್. ಇವಳು ಸಿಕ್ಕಿದ್ರೆ ಎಲ್ಲರೂ ಹೊಡಿಯೋದು ಮರಿಬೇಡಿ ನೀವು. ದೊಡ್ಡ ಮೊನ್ನೆ ಗುಗ್ಗು ಅಂತಾಳೆ. ಹಲೋ ಗೈಸ್, ಗುಡ್ ಸರಿ ಒಂದು ನಿಮಿಷ ಸೈಲೆಂಟ್ ಆಗಿರಲ್ಲಪ್ಪ. ಹಲೋ ಗೈಸ್, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆನ್ ಏನ್ರಿ ಫ್ರೈಡೇ. ಇವತ್ತು ಆನ್ ಫ್ರೈಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂತಂದರೆ ಸ್ಪೆಷಲ್ ಎಂಟ್ರೀಸ್ ಇದ್ದಾರೆ, ಇದರಲ್ಲಿ ತೋರಿಸ್ತೀನಿ. ಈ ಬ್ಲಾಗ್ನಲ್ಲಿ ಯಾರ್ಯಾರಿದ್ದಾರೆ. ಆಲ್ರೆಡಿ ಆರ್ಯ, ಇವಳು ಅನ್ವಾಂಟೆಡ್, ಇಲ್ಲಿ ರೋಹನ್, ಅಲ್ಲಿ ನಮ್ಮ ಆಂಟಿ, ನಮ್ಮ ಮಮ್ಮಿ. ಸೊ ಇವರೆಲ್ಲ ಇವತ್ತು ಬಂದಿದ್ದಾರೆ. ಆ್ಯಂಡ್ ಇನ್ನೊಂದು ಪ್ರಾಪ್ಟು ವೇನಲ್ಲಿ ಇವತ್ತು ಐಕಿಯಾಗಿ ಹೋಗೋಣ. ಆ್ಯಕ್ಚುಲಿ ನಾಳೆ ಹೋಗೋಣ ಸ್ಯಾಟರ್ಡೆ ಅಂದ್ಕೊಂಡ್ವಿ, ಬಟ್ ಐಕಿಯಾ ಒನ್ ಡೇ ಫುಲ್ಲು ಅಲ್ಲೇ ಹೋಗ್ಬಿಡುತ್ತಲ್ಲ. ಸೊ ಇವತ್ತಾದರೂ ಹೋದರೆ ಹಾಫ್ ಡೇ ಮಜಾ ಮಾಡ್ಬೋದು ಅಂತ ಇವಾಗ ಹೊರಟಿದ್ದೀವಿ. ಈ ಸೋನು ನನಗೆ ಗೊತ್ತು ಮೆಟ್ರೋ ಸ್ಟೇಷನ್ ಎಲ್ಲಿದೆ ಅಂತ. ಸೆಕೆಂಡ್ ಫ್ಲೋರಲ್ಲೂ ಕರ್ಕೊಂಡು ಪಕ್ಕದಲ್ಲಿ ಕಣೆ. ಯಾಕೆ ಸೋನು ಅಲ್ಲಿ ಮೆಟ್ರೋ ಸ್ಟೇಷನ್ ಅಂತ ಬರ್ದೈತೆ. ಈ ಖುಷಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬಂದು ನಮ್ಮ ಸೆಕೆಂಡ್ ಫ್ಲೋರ್ ಕರ್ಕೊಂಡು ಹೋಗಿ ತಿರ್ಗಾ ಫಸ್ಟ್ ಫ್ಲೋರ್ ಕರ್ಕೊಂಬಂದು ತಿರ್ಗಾ ಯಾವುದೋ ಬೇರೆ ಫ್ಲೈಟ್ ಇದು ಏನೋ ಲಿಫ್ಟಲ್ಲಿ ಹತ್ತಿಸ್ತಾವಳೆ. ಏನು ಹೇಳೋಣ, ಒಂದೇ ಮೆಟ್ರೋ ನಮ್ಮ ಮನೆ ಹತ್ರದಿಂದ ಮಂತ್ರಿ ಸ್ಕ್ವೇರಿಂದ ಸೀದಾ ಒಂದೇ ಟ್ರೈನಲ್ಲಿ ಹೋಗ್ಬೋದು ನಾಗಸಂದ್ರಾಗೆ. ಸೊ ಇವಾಗ ನಾವು ಮೆಟ್ರೋ ಹತ್ಕೊಂಡು ಬೇಗ ಐಕಿಯಾಗಿ ಹೋಗೋಣ. ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಏನೋ ಐಕಿಯಾಗಿ ಹೋಗ್ತಿರೋದು. ಆದರೆ ರೋಹನ್ ಮತ್ತು ಆರ್ಯದು ಮೆಟ್ರೋಲ್ಲಿ ಹೋಗ್ತಿರೋದು ಫಸ್ಟ್ ಎಕ್ಸ್ಪೀರಿಯೆನ್ಸು. ನೋಡೋಣ ಹೆಂಗಿರುತ್ತೆ ಅಂತ. ಇವಾಗ ಹೋಗಿ ಟ್ರೈನ್ ಹತ್ತೋಣ ಫಸ್ಟ್. ತಿರ್ಗಾ ಈ ಕಡೆ ನಾನು ಇಟ್ಕೋತೀನಿ. ಇಬ್ರದ್ದು ಕೊಡು, ನಾನು ಇಟ್ಕೋತೀನಿ. ಕಳ್ದಾಕಿದ್ರೆ ರೋಹನ್ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ನಿನ್ನ ನಂದಾದ್ರೂ ಕೊಡ್ರು. ಇಲ್ಲಿ ನಿಂತ್ಕೊಳ್ರಿ ನೀವಿಬ್ರು ಚೆಕ್ಕಿಂಗೆ. ಹಿಂಗೆ ಇಲ್ಲಿ ರೋಹನ್ ಇಲ್ಲಿ ಈ ಥರ. ಬಾಬಾ ಅಕ್ಕ ಈ ಕಡೆ ಬರಕ್ಕ, ಇಲ್ಲಿ ಎಂಟ್ರಿ ಇಲ್ಲ ಅನ್ಸುತ್ತೆ. ಯಾಕೆ ನಾವು ಬಲ್ಕ್ ಟಿಕೆಟ್ ತೊಗೊಂಡಿದ್ದರಿಂದ 6 ಟಿಕೆಟ್ ಒಟ್ಟಿಗೆ ಕೊಟ್ಟರು. ಅದರಿಂದ ನಮ್ಮ ಆಂಟಿದು 1 ಟಿಕೆಟ್ ವರ್ಕ್ ಆಗ್ತಿರಲಿಲ್ಲ. ಅದನ್ನ ಆ್ಯಕ್ಟಿವೇಟ್ ಮಾಡಿಸ್ಕೊಂಡು. ಓ ಮೈ ಗಾಡ್, ಏನು ಇಷ್ಟು ರಶ್ಶು. ಇಲ್ಲಿ ಹೋಗೋಣ, ಸ್ವಲ್ಪ ಜನ ಇಳಿತಾರೆ. ಅತ್ತೆ ನಡೀತೀಯ ನನಗೇನೆ. ಅಕ್ಕನೋ ಮರ್ಯಾದೇನೇ ಇಲ್ಲ ನೋಡಿ. ಓ ಎಷ್ಟು ದೂರದಿಂದ ಕಾಣ್ತದೆ. ಹೇಗೆ ಕಾಣಿಸ್ತಾ ಇತ್ತು ಅಲ್ಲಿ ಅದೇ ಅಲ್ಲಿ ನಾವು ಕಾಣ್ತಿದ್ದೀವಿ ನೋಡು. ಇಲ್ಲಿ ಯಾವ ಗೇಟ್ ಅಂತ ಹಾಕಿಲ್ಲ. ಪ್ಲಾಟ್ಫಾರ್ಮ್ ನಂಬರ್ 1 ಕಡೆ ಬಂದರೆ ಅದೇ ಐಕಿಯಾಗಿ ಎಂಟ್ರಿ. ಸಖತ್ ಕಷ್ಟಪಡಂಗೂ ಇಲ್ಲ, ನಾವು ಓಡಾಡಂಗೂ ಇಲ್ಲ. ನಮ್ಮ ಮಮ್ಮಿ ನೋಡಿ ಹೊಸ ಬಟ್ಟೆ ಹಾಕೊಂಡು ನಿಲ್ಲಿಸ್ತಾವ್ರಿ ಇವತ್ತು. ಹಾಕ್ದಾ? ಕಾಯಿನ್ ಸಿಕ್ಕಲಿಲ್ಲ. ನೋಡಿದ್ರೆ ನಿಮ್ಮ ದೊಡ್ಡಮ್ಮ 2 ಕೈಯಲ್ಲಿ ಇಟ್ಕೊಂಡು ಒಂದಿಲ್ಲ ಅಂತೆ. ನೋಡಿ ಹೆಂಗ್ ಬೈತಾಳೆ ದೊಡ್ಡಮ್ಮಂಗೆ. ಹಿಂಗೆ ಬೈತಾರ ಗುಗ್ಗು ಥರ ನೋಡಿ ಗೈಸ್. ಇವಳು ಸಿಕ್ಕಿದ್ರೆ ಎಲ್ಲರೂ ಹೊಡಿಯೋದು ಮರಿಬೇಡಿ ನೀವು. ದೊಡ್ಡ ಮೊನ್ನೆ ಗುಗ್ಗು ಅಂತಾಳೆ. ಪ್ರೀತಿಯಿಂದ ಬರೀ ಇಂಥ ಡವ್ ಮಾಡ್ಕೊಂಡೇ ಇದ್ಬಿಡ್ತಾಳೆ ನೋಡಿ. ಎಲ್ಲಿಗೆ ಬಂದು ನಮ್ಮ ಫಾಲೋವರ್ಸ್ ಸಿಗ್ತಾರೆ. ಯಾವ ಕಾಲೇಜಲ್ಲಿ ಯಾವುದೋ ಕಾಲೇಜ್ ಹೇಳಿದ್ರು ಮರ್ತೋಗ್ಬಿಟ್ಟೆ, ಬಟ್ ಅವ್ರು ಎಷ್ಟು ಚೆನ್ನಾಗಿ ಬಂದು ನಮ್ಮ ಹತ್ರ ಮಾತಾಡ್ಸಿದ್ರು.
ಮಾತಾಡ್ತಾ ಇದ್ರೆ ನಾನು ಹೌದಾ, ನಾನು ನೋಡ್ಕೊಂಡಿಲ್ಲ, ವೀಡಿಯೋ ಮಾಡ್ತಾ ಇದ್ನಲ್ಲ ಅದಕ್ಕೆ. ನೋಡಿ ಐಕಿಯಾ, ಹಿಯರ್ ವಿ ಆರ್. ಅಮ್ಮ ಎಕ್ಸೈಟ್ ಆಗಿದ್ದೀರಾ? ಫಸ್ಟ್ ಟೈಮ್ ಇರಿ, ನಿಮ್ಮ ಡ್ರೆಸ್ ತೋರಿಸ್ಬಿಡಿ ಒಂದ್ಸಲಿ ಕಂಪ್ಲೀಟಾಗಿ. ನೋಡಿ ಗೈಸ್, ಇದು ನಾವು ಲಾಸ್ಟ್ ಟೈಮ್ ಗಾರ್ಮೆಂಟ್ಸ್ ಗೊತ್ತಾಗಿ ತೊಗೊಂಡಿದ್ದು. ನಾನು ಅನ್ಬಾಕ್ಸ್ ಮಾಡೋಣ ನಿಮಗೂ ಎಲ್ಲ ತೋರಿಸಿ ಅಂತ ಇಟ್ಟಿದ್ದೆ. ನೋಡಿದ್ರೆ ನಮ್ಮಮ್ಮ ಎಲ್ಲನೂ ಎತ್ತಿ ಹಿಂಗೆ ನೋಡ್ಕೊಂಬಿಡಿ. ಅನ್ಬಾಕ್ಸ್ ಮಾಡೋಂಗೇ ಇಲ್ಲ ನಾವು. ಹಾಂ ಅಕ್ಕ, ನಾನು ಮೀಶೋಲ್ಲಿ ಕಷ್ಟಪಟ್ಟು ಸೀರೆ ಬ್ಯಾಗೆಲ್ಲ ಆರ್ಡ್ರ್ ಮಾಡಿದ್ದೀನಿ ಕಣಕ್ಕ. ಈ ಓಪನ್ ಮಾಡದೆ ಇಟ್ಟಿದ್ದೀನಿ. ಏನಕ್ಕೆ ಕೇಳು, ಯೂಟ್ಯೂಬಲ್ಲಿ ಅನ್ಬಾಕ್ಸ್ ಮಾಡಿ ತೋರಿಸ್ಬೇಕು ಅಂತ. ಎಲ್ಲ ಎತ್ತಿ ಬೀರಲ್ಲಿ ಜೋಡಿಸಿ ಇಟ್ಬಿಡೋದೆ. ಏನು ಮಾಡೋಣ? ಓಹೋ, ಅದು ಪಾರ್ಟ್ 2 ಅಲ್ಲಿ ತೋರಿಸ್ಬೇಕು. ನೀನು ಯಾರು ಕೇಳಿದ್ರಿ ಈಗ? ನೀವು ಯಾವ್ಯಾವ ಥರ ಮೆಂಟಲ್ ಕೇಸ್ ನೋಡಿರ್ತೀರ. ಇವಳು ಸ್ನ್ಯಾಪ್ಚಾಟ್ ರಾಣಿ. ಇವಳು ಊರಿಗೆ ಮುಂಚೆ ಸ್ನ್ಯಾಪ್. ಹೌದಾ? ಹಾಂ, ನಿನ್ನ ಮೂತಿ. ನೀನು ಬಂದಿದ್ದಕ್ಕೆ ಯಾರು ಕರ್ಕೊಂಡು ಬರ್ತಾ ಇರಲಿಲ್ಲ. ಅಕ್ಕ ಬಂದಿರೋದಕ್ಕೆ ಕರ್ಕೊಂಡು ಬಂದಿರೋದು. ಎಂತ ಅಕ್ಕ? ನನ್ಕಿಂತ ಅಕ್ಕ ಬೇಕಾ? ಅಷ್ಟೇ. ಹೌದಾ? ಖುಷಿ, ನೀನು ಪುಣ್ಯ ಮಾಡಿರ್ಬೇಕು ನಂತರ ಅಕ್ಕ ಪಡೆಯೋಕ್ಕೆ. ಇಷ್ಟೇ ಎಂಟ್ರೆನ್ಸು, ಬಟ್ ಸೆಕ್ಯೂರಿಟಿ ಚೆಕ್ ಮಾಡಿಸ್ಬೇಕು. ಹಾಂ, ಎಲ್ಲ ಒಳಗೋಗಿ ಒಂದ್ಸಲ ತಿರುಗಿ ನೋಡ್ರಪ್ಪ. ಅಕ್ಕ ಹಿಂಗೆ ಮಾಡಕ್ಕ. ಲತಕ್ಕ ಹಿಂಗೆ ಮಾಡು. ಹೋಗೋ ಆರ್ಯ ಆ ಕಡೆ. ಪೋಸ್ ಕೊಡ್ರಿ ನಿಂತ್ಕೊಂಡು, ತಮ್ಮನೇಲ್ಗಾಗುತ್ತೆ. ಆರ್ಯ ನಿಂತ್ಕೊಳ್ಳೋ ಮಮ್ಮಿ ಪಕ್ಕ. ರೋಹನ್ ನೀನು ನಿಂತ್ಕೊಳ್ಳೋ. ಹೋಗು ಅಲ್ಲಿ ನೀನು. ರೋಹನ್ ಪೋಸ್ ಕೊಡು. ಸುಮ್ಮನೆ ಹಿಂಗೆ ಪೋಸ್ ಮಾಡು. ವೆಲ್ಕಮ್ ಟು ಐಕಿಯಾ ಅಂತ ಅಷ್ಟೇ. ಹೋಗಿ. ನಾನ್ ಪೇಡ್ ಬೇಡ, ನಾನ್ ಪೇಡ್ ಆ್ಯಕ್ಟರ್ಸ್. ನೋಡಕ್ಕ, ಟಾರ್ಚರ್ ನೋಡಕ್ಕ ನೀನೆ. ಅಲ್ಲಿ ಕಿಡ್ಸ್ ಏರಿಯಾ ಹೊಟ್ಟೋಯ್ತು, ನಾನು ತೋರ್ಸೋಣ ಅನ್ನೋಷ್ಟರಲ್ಲಿ. ಬಟ್ ನೋಡು ಸ್ಟೆಪ್ಸು, ಕಾಮನ್ ಸೆನ್ಸೇ ಇಲ್ಲ ರೀ. ಏನು ಮಾಡೋದು? ಆರ್ ಕಿಚನ್ ಸೆಟಪ್ ಚೆನ್ನಾಯ್ತಲ್ಲ. ಕಿಚನ್ ಸೆಟಪ್ ಆ್ಯಸ್ ಇಟ್ ಈಸ್ ಥರ. ಹಾಂ, 119 ರೂಪಾಯಿ ಅಂತೆ. ಎಷ್ಟಿದೆ? 4 ಕ್ಲಾತ್ ಇದೆ. ತಗೋತೀರಾ? ನಿನಗೆ ಬೇಡ ಬಿಡೆ, ನಿಮ್ಮ ದೊಡ್ಡಮ್ಮ ತೊಗೊಂಡಾಯ್ತು ಬಿಡೆ. ಮಮ್ಮಿ ಪ್ಲೇಟ್ಸ್ 99 ರುಪೀಸ್ ಬೇಕಾ? ನೀನೇ ತೊಗೊಂಡೋಗಿ ನಿನ್ನ ಗಂಟೆ ಮನೆ. ಗೈಸ್, ಇದರಲ್ಲಿ ಹೇಳ್ಬಾರ್ದು ಅಂತಿದ್ದೆ, ಬಟ್ ಅನೌನ್ಸ್ ಮಾಡ್ತಿದ್ದೀನಿ. ಸೋನು ಮುಂದಿನ ತಿಂಗಳು ಮದುವೆ, ಎಲ್ಲರೂ ಬಂದಿದ್ದೀವಿ. ಮಮ್ಮಿ ಇದು ನೋಡಮ್ಮ, ಲೋಟ ಚೆನ್ನಾಗಿತ್ತಲ್ಲ. ಅಷ್ಟೇ ದಿಕ್ಕಾಗೈತಿ. ಇದೆಲ್ಲ 99. ಬೌಲ್ಸ್ ತೊಗೊಳಗಿತ್ತಾ? ತಿನ್ನೋಕೆ ಬೌಲ್ಸ್ ಇಲ್ಲ. ಅಮ್ಮ ತಾಯಿ ಥರ ಕೇಳಿಸ್ತೀನಿ ನಾನು. ಹಾಂ, ಅಮ್ಮ ತಾಯಿ ಥರ ಕೇಳಿಸ್ತೀನಲ್ವಾ? ಹಾಂ, ಗೊತ್ತಿಲ್ಲ. ನೋಡಿ ಇಲ್ಲ 99. ಅದ್ರ ಮೇಲೆ ಹಾಕೋರೆ ಇಲ್ಲಿ ಸೇಲ್. ಚೆನ್ನಾಗಿದೆ ಅಸ್ಥೆಟಿಕ್ಕಾಗಿ. ತಗೋತೀರಾ? ಚಿಕ್ಕ ಮಕ್ಳಿಗೆ ಸರಿ. ಇದು ನೋಡಿ, ಒಂದು ರೂಮ್ ಸೆಟಪ್ ಆಯಿತಾ. ಕಿಡ್ಸ್ ರೂಮ್ ಅಂದ್ಕೊಳ್ಳೋಣ. ಸ್ಟಡಿ ಟೇಬಲ್ ಎಲ್ಲ ಇದೆ. ಈ ರೂಮ್ನ ಆ್ಯಸ್ ಇಟ್ ಈಸ್ ನಾವು ತೊಗೊಂಡೋಗಿ ಮನೆಗೆ ಹಾಕ್ಕೊಳ್ತೀವಿ ಅಂದರೆ 50,000 ರೂಪಾಯಿ ಗಿಟ್ಟ. ಮನೆ ಕಟ್ಸುವಾಗ ಮಾಡಿಸ್ಕೊಡಿ ಈ ಥರ ಒಂದು ರೂಮ್. ಅಲ್ಲಿದ್ದೋಳು ನಮ್ಮಮ್ಮ ಏನೋ ಬಾ ಅಂತ ಕರೀತವ್ರೆ. ನೋಡೋಣ ಏನು ಅಂತ. ಏನೋ ಸಿಕ್ಬಿಡ್ತು ಗೈಸ್ ನಮ್ಮ ಮಮ್ಮಿಗೆ. ಎಷ್ಟು? 99 ರುಪೀಸ್ ಅಷ್ಟೇ ಹೋಗಿತ್ತಾ? ಓಪನ್ ಮಾಡೋಕ್ಕೆ ಆಗ್ತದೆ. ಅಲ್ಲಿಂದ ಒಂದು ಬಾಕ್ಸ್ ಎತ್ಕೋಬೇಕು, ಇಲ್ಲಿಂದ ಒಂದು ಮುಚ್ಚಳ ಎತ್ಕೋಬೇಕು. ಹಬ್ಬ ಸಾಧಿಸ್ಬಿಟ್ರು. ಫ್ರಿಜ್ಜಲ್ಲಿ ಇಡೋಕೆ ಚೆನ್ನಾಗಿರುತ್ತೆ. ಹೌದಲ್ವಾ? ತೊಗೊಳ್ಳಿ, ನಿಮ್ಗೆ ಏನು ಬೇಕು ತೊಗೊಳಮ್ಮ. ಲುಕ್ ಸೋ ಮಚ್ ಲೈಕ್ ರಿಯಲ್ ಫ್ಲವರ್ಸ್ ಅಲ್ಲ. 149 ರುಪೀಸ್ ಅಂತ ಒಂದಕ್ಕ. ನಿಜವಾದ ಸನ್ಫ್ಲವರೇ ಬರುತ್ತೆ. ಇಲ್ಲಿ ನೋಡಿ ಏನು ಎಕ್ಸ್ಪೀರಿಯನ್ಸ್ ಮಾಡಿ. ಚೆನ್ನಾಯ್ತಾ ಆರ್ಯ? ಚೆನ್ನಾಯ್ತಾ? ರೂಮೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾವೆ. ಏನವ? ಓ ಇವಳ್ದು ಸ್ನ್ಯಾಪ್ಚಾಟ್ ಗೈಸ್, ಇವಳ್ದು. ಅಲ್ಲೋಡಿ ಸ್ನ್ಯಾಪ್ಚಾಟ್ ಬರ್ರಿ ಇಂಥದ್ದು.
ಅರೆ ಪ್ಲೀಸ್ ಆಮೇಲೆ ಅವಳು ನೋಡಿ ಸ್ನ್ಯಾಪ್ಚಾಟ್ ಹುಚ್ಚಿ ನೋಡಿ ಅಲ್ಲಿ. ಸೋನು ಎಲ್ಲ ಈ ಕಡೆ ಬಾ, ನನ್ನ ನೋಡು ಒಂದ್ಸಲ ನಾನು ಕರೆಕ್ಟಾಗಿರ್ತದೆ. ಚೆನ್ನಾಯ್ತಾ ಆರ್ಯ? ಇಲ್ಲಿ ಕೂತವಣ್ಣೆ. ಓದ್ತಾ ಅಲ್ಲೇ ನಿದ್ದೆ ಮಾಡೋದು. ಏನಕ್ಕೆ ಕಾಸು ಅಂದರೆ ಆ ಕಲರ್ ಹಂಗಿರೋದಕ್ಕೆ ಕಾಸು. ಕ್ವಾಲಿಟಿ ಎಸ್ಥೆಟಿಕ್. ಕ್ವಾಲಿಟಿ 79 rupees ಅಂತ. 79 rupees. ಇರು ನಾನು ಬಂದೆ, ಒಂದು ತಮ್ಮನೇಲಿ ಫೋಟೋ ತೊಗೊಳ್ಳೋಣ. ತೆಗಿಯೇ. ಆದರೆ ನೀವು ಒರಿಜಿನಲ್ಸ್ ಹಾಕ್ತೀನಿ ಅಂತೀರಾ. ಐ ಥಿಂಕ್ ದಿಸ್ ಇಸ್ ಆಲ್ ಒಂದು ಸೋಫಾ ಏರಿಯಾ. ಹೆಂಗೋಗುತ್ತಮ್ಮ ಒಳಗಡೆ? ನೋಡು ಇದು ನೋಡಿ ಎಷ್ಟು ಚೆನ್ನಾಯ್ತು. ಹೋಗಿದ್ದ ಜಾಗದಲ್ಲೆಲ್ಲ ಆರಾಮಾಗಿ ಕುತ್ಕೊಂಡ್ ಅನ್ಕೋ. ಎರಡು ಎಮ್ಮೆಗಳು ಮಲ್ಕೊಂಡೈತೆ, ಆರಾಮಾಗಿ ಮಲ್ಕೊಂಬಿಡ್ರಿ. ಇಲ್ಲೊಬ್ರು ಫುಲ್ ರೆಸ್ಟ್ ಮಾಡ್ತವ್ರೆ. ಒರಿಜಿನಲ್ ಆರ್ಯಾ? ಇಲ್ಲ, ಡೂಪ್ಲಿಕೇಟ್. ನೋಡಿ ಅಲಾರಾಮ್ ಎಷ್ಟು ಕ್ಯೂಟ್ ಆಗಿದೆ ಅಲಾರಾಮ್. ವೆರಿ ಎಸ್ಥೆಟಿಕ್. ಐ ಸಾ ದಿಸ್. ಇದು ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಪೇಸ್ಟಲ್ ಕಲರ್, ಎಲ್ಲ ಪೇಸ್ಟಲ್ ಕಲರ್ಗಳು ಎಲ್ಲ ಎಸ್ಥೆಟಿಕ್ ಆಗಿದೆ. ಚೆನ್ನಾಯ್ತಲ್ಲ? ಯಾಕೆ ಕೊಟ್ಟಿಲ್ಲ? ಓ ಮೈ ಗಾಡ್, ಸೂಪರ್. ಇದು ಹಿಂಗಾಯ್ತಾ? ಇದೇನಂತ ವಿ ವಾಸ್ ಜಸ್ಟ್ ವಂಡರಿಂಗ್ ಏನಿದು ಬಾಕ್ಸ್. ಡ್ರೋನ್ ಅಂದರೆ ಏನು ಅಂತ. ಆಮೇಲೆ ನೋಡಿದ್ರೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಯ್ಯೋ ತಗ್ಲಾಕ್ಬಿಟ್ಟವ್ರೆ. ಸೋನು ಅಂತ ಖಾಲಿ ಡಬ್ಬ ಹಾಕೋಣ ಅಂದ್ಕೊಂಡೆ. ಏನಾಯ್ತು? ಹಾಂ, ಆ ಥರ ಇನ್ನೂ ಸ್ವಲ್ಪ ಡಿಸೈನ್ ಇರೋದು. ಓ ಮೈ ಗಾಡ್, ಫ್ಯಾನ್ಸಿ. ಚೆನ್ನಾಯ್ತಲ್ಲ? ಗೊತ್ತಾಗೋದೇ ಇಲ್ಲ. 1690 ಇಷ್ಟಕ್ಕೆ ಪರವಾಗಿಲ್ಲ ಅಲ್ವಾ 4 ಬಾಕ್ಸ್ಗೆ? ಇದು ಏನಿದ್ರ ಅರ್ಥ ಏನಿದು? ಇದು ಶೂ ಆರ್ಗನೈಸರ್ 79 rupees. ಆದರೆ ರೋಹನ್ ಹೇಳ್ತಾನೆ ಏನದು? ಸ್ಟೆಪ್ ಬೈ ಸ್ಟೆಪ್ ಇರೋದು. ಸ್ಟೋರೇಜ್ ಅಂದರೆ ಸ್ಪೇಸ್ನ ಅವಾಯ್ಡ್ ಮಾಡೋಕ್ಕೆ. ಆಯ್ಕೆ ಅವ್ರು ನೋಡಿದ್ರೆ ಹತ್ತು ಬಿಡ್ತಾರೆ. ಹಂಗೆ ಚಪ್ಪಲಿ ಮನೆ ಮುಂದೆ ಬಿಟ್ರೆ ಆಯಿತು. ಓಹೋ ಆಮೇಲೆ ಓ ಮೈ ಗಾಡ್, ವಾಟ್ ಅ ಗ್ಲಾಸ್. ಕೊಟ್ರೆ ಆಪೇಸ್ ಕುಡಿತಾರಂತೆ. ದೊಡ್ಡಮ್ಮ ಕೊಡ್ರಿ, ಆಪೇಸ್ ಕುಡಿತಾರೆ ದೊಡ್ಡಮ್ಮ ಅಂತ. ಬೇಕೇನೆ? ಹಾಂ, ಕಿಚನ್ ಟೂರ್ ಅಂತೆ. ಮಮ್ಮಿಗೆ ಹಿಂಗೆ ಇಷ್ಟ ಬಿಟ್ರೆ ಸಾಕಂತೆ. ಚೆನ್ನಾಗಿದೆ. ಏನೇನೈತೆ, ಎಲ್ಲೆಲ್ಲ ಐತೆ ಹೇಳು. ಏನು ಸಿಂಕ್ ಇದೆ, ಕಿಚನ್ನಲ್ಲಿ ಐಟಮ್ ಇಟ್ಕೊಳ್ಳೋಕ್ಕೆ. ಸೂಪರ್ ನೋಡಿ, ಕ್ಯಾಬಿನೆಟ್ಸ್.
ಅವ್ರು ಜೋಡ್ಸೋಕೆ ಎಷ್ಟು ಕಷ್ಟಪಟ್ಟಿರ್ಬೇಕಲ್ಲ. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಲ್ಲ. ಇಲ್ಲೊಂದು ಫ್ರಿಜ್ಜು, ಅಲ್ಲಿ ಟೋಸ್ಟರ್, ಅಲ್ಲೊಂದು ಕ್ಲಾಕ್. ನಿಮಗೆ ನಿನ್ನ ಗಂಡನ ಮನೆಗೆ ಎಷ್ಟು ಇಟ್ಕೋ ಸಾಕು. ಅಯ್ಯ ಅಲ್ಲೊಂದು ಸ್ಟವ್ವು. ಇದೇನು? ಅದು ಒಂದು ಕ್ಯಾಬಿನೆಟ್, ಸ್ಟೋರೇಜ್ ಥರ. ಸ್ಟೋರೇಜ್. ಸಚ್ ಪ್ರಿಟಿ ಗಾರ್ಡನಿಂಗ್ ಐಟಮ್ಸ್ ಅಲ್ಲ. ಅಂತೂ ಲೈಕ್ ಇಟ್ ವೆರಿ ಮಚ್. ಒಂಥರ ಒಂದು 10-11 ಜನದ ಮನೆಗೆ ಬಂದು ಅವ್ರದ್ದು ವೆರೈಟೀಸ್ ಆಫ್ ಕಿಚನ್ ಅದೆಲ್ಲ ನೋಡೋ ಥರ ಇದೆ. ಆರ್ಯನ್ ಪಾಂಡಂಗಂತೆ ಹಾಯ್ ಹೇಳಿ. ಹಾಯ್ ಪಾಂಡ. ಸಖತ್ ವೈಬ್ ಇರುವಂಥ ಬೆಡ್ರೂಮ್. ವೆರಿ ನೈಸ್. ಏನು ತೊಗೊಳೋದಂತೂ ಇಲ್ಲ. ಅಕ್ಕ ತಂಗಿರು ನೋಡಿ ಅಯ್ಯೋ ಇದ್ಯಾಕೆ ಬೇಕು ಅದ್ಯಾಕೆ ಬೇಕಂತ ಮಾತ್ರ ಚೆನ್ನಾಗಿ ಹೇಳ್ತಾರೆ. ಏನು ನೋಡಿದ್ರ ನಾನೇನು ಹೇಳ್ದೆ ಇವಾಗ ತಾನೇ. ಕ್ಯೂಟಾಗೈತೆ ನೋಡು ಅಂತಂದೆ. ಶೋ ಪೀಸ್ ತಾನೆ ಅಂತ ಇವಳು ಮಕ್ಕಿಷ್ಟು. ಆ ಫೋನ್ ಬಿಟ್ಟು ಒಂದು ಐಕಿಯಾದಲ್ಲಿ ಒಂದು ಕಂಪಾರ್ಟ್ಮೆಂಟ್ ಅವಳು ನೋಡ್ಬಿಟ್ಟಿದ್ರೆ ನಾನು ಹೇಳ್ತೀನಿ. ಹಾಂ ನೋಡ್ಬಿಟ್ಟಿದ್ರೆ ಹಾಂ ನೋಡು. ಇದಕ್ಕೆ ಮುಂಚಿನ ಕಂಪಾರ್ಟ್ಮೆಂಟ್ ಏನಿತ್ತು ಹೇಳವ ನೋಡೋಣ. ಹಾಂ ಹೇಳು. ನೀನು ತಲೆಕಾಯಿ ಬಜ್ಜಿ ಇತ್ತು ನಡಿ. ಅವಳು ತಲೆನ ತೆಗ್ದು ಬಜ್ಜಿ ಮಾಡೋಣ ಅಂತ. ಅದೇನೋ ಒಂದು ಪಾಂಡ ಇಬ್ಬರು ಸುತ್ತದವ್ರು ಆಯ್ಕೆ ಅದು. ಈ ಟೈಪ್ ಆಫ್ ಬೆಡ್ ಇದೆಲ್ಲ ಏನಿರೋದು ಬರೀ ಇಂಗ್ಲೀಷ್ ಡ್ರಾಮಾದಲ್ಲಿ ಇರುತ್ತೆ. ದಿಸ್ ಇಸ್ ಸೋ ಗುಡ್. 21,000 rupees ಫುಲ್ ಸೆಟಪ್ಗೆ. ದಿಸ್ ಇಸ್ ಜಸ್ಟ್ 12,990. ಪೂರ್ತಿ ಬೆಡ್ ಸೆಟಪ್. ಅಲ್ಲಿ ನೋಡಿ 1,000 rupees ಅಂತೆ. ಆರ್ಯನ್ ಮಲ್ಕೊಳ್ಳೋರು. ಆರ್ಯನೂ ಒಂದು ಪಾಂಡ. ಅಲ್ಲಿ ನೋಡು ಸ್ನ್ಯಾಪ್ರಾಣಿ ಅದನ್ನ ಮಾಡಿದ್ದಾರೆ. ಸೋನಾಕ ಹೇಳಿ. ಇಲ್ಲೋಡಿ ಕತೆ ಐಕ್ಯಾಗ ಸುತ್ತಕ್ಕೆ ಬನ್ರಿ. ಇವ್ರು ಹೆಂಗೆ ನಿದ್ದೆ ಮಾಡ್ತಾರೆ. ಒಳಗಡೆ ಫುಲ್ ಬಾಡಿ ಎಲ್ಲ ಟಯರ್ಡ್. ಬೆನ್ನಿಗೆಲ್ಲ ಒಳ್ಳೆ ಗ್ರಿಪ್ ಕೊಡ್ತೈತಿ. ಹಾಸಿಗೆ ಸಕ್ಕದಾಗೈತೆ. ಮಲ್ಕೊಂಡ್ರೆ ಹಂಗೆ ಸ್ವರ್ಗದ ಮಲಗಿರೋ ಥರ ಅನಿಸ್ತೈತಿ. ನಿಮ್ಮ ಅಕ್ಕ ಅಂತ ಎದೋಳೋದೇ ಇಲ್ಲ ಬಿಡು. 24 ಗಂಟೆ ಬೆಡ್ ಇರ್ತಾಳೆ. ಹಾಸಿಗೆ ಬಿಟ್ಟಿದ್ದಾಳಲ್ಲ ಇದ್ರ ಮೇಲೆ ಮಲಗಿರ್ತಾಳೆ. ಇಲ್ಲೊಂದು ನೋಡಿ, ಇಲ್ಲೊಂದು ಮೇಲ್ಗಡೆ ವ್ಯೂನು ನೋಡಿ ಎಷ್ಟು ಚೆನ್ನಾಗಿದೆ. ಹಿಂಗೆ ಲೈಟ್ ನೋಡ್ಕೊಂಡು ಮನ್ಕೊಂಬಿಡ್ಬೋದು. ನಾವು 3 ಜನ ಬಿಟ್ಟು ನಮ್ಮ ಆಂಟಿ ಟ್ರೈ ಮಾಡ್ತಾರೆ. ಹೆಂಗೈತಕ್ಕ ಹಾಸಿಗೆ? ಚೆನ್ನಾಗೈತೆ. ಮೆತ್ತೆ. ಇವ್ನು ನೋಡಿ ನೆಕ್ಸ್ಟ್ ಲೆವೆಲಲ್ಲಿ ಟ್ರೈ ಮಾಡ್ತಾವ. ನಮ್ಮ ಆರ್ಯನ್ ಮಾತ್ರ ಅವನಾಯ್ತು ಅವ್ನು ಪಾಂಡ ಆಯಿತು. ಯಾರು ಎಲ್ಲವ್ರೆ ಏನು ಬೇಡ ಹಂಗೆ. ಚೆನ್ನಾಯ್ತು ಹಾಸಿಗೆ? ತೊಗೊಂಡೋಗೋಣ ಇದೆ. ಮಮ್ಮಿಗೆ ಹೇಳು ತಗೋಬೋದಾಗಿತ್ತು. ಸ್ಟೋರೇಜ್ ಇರೋದೇ ಐತೆ ನೋಡಿ. ಬೈ 1 get 1 ಫ್ರೀ ಅಂತ ಗಿಟ್ಟ. ಬೈ 1 get 1 ಫ್ರೀ ಅಂತ ಹಾಕೋದು. 22 ಇದು ನಾನು ಇದು ನನ್ನ ಮಗಳು. ಅಯ್ಯೋ ಈ ಡೌಗೇನು ಕಮ್ಮಿ ಇಲ್ಲ. ನಾನು ಫಸ್ಟ್ ಇದು ಅದಕ್ಕ ಇದು ಆರ್ಯ ಅಂದೆ. ಅದಕ್ಕೆ ಯಾವ ಮಗಳು? ಸ್ವೀಟಿ ಮಗಳು. ಅಯ್ಯೋ ನಮಗೆ ಬೇಕಿತ್ತಾ ಇದು? ಹಾಂ ಇದು ನಮಗೆ ಬೇಕಿತ್ತಾ? ಓ ವಾವ್. ಓ ಮೈ ಗಾಡ್, ಹಿಯರ್ ಇಸ್ ದ ಮಿರರ್. ಎಲ್ಲ ಇನ್ಸ್ಟಾಗ್ರಾಮ್ ಗೆಟ್ ರೆಡಿ ವಿತ್ ಮೀ ಇನ್ಫ್ಲೂಯೆನ್ಸರ್ಸ್ ಅವರೆಲ್ಲ ಯೂಸ್ ಮಾಡೋದು ನೋಡಿರ್ತೀರ ಈ ಮಿರರ್ನ. ಅಫ್ಕೋರ್ಸ್ ಇಟ್ ಈಸ್ ದ ಸೇಮ್ ಮಿರರ್. ಅಲ್ಲೋಡು ಎಲ್ಲೆಲ್ಲೂ ಎಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಹತ್ರ ಇದು ಈ ಮನೆಯಲ್ಲೂ. ಅಲ್ಲೋಡು
ತಿರ್ಗಕ್ಕ ಆ ಕಡೆ. ಓ ಮೈ ಗಾಡ್, ನೈಸ್ ನೈಸ್ ನೈಸ್, ಚೆನ್ನಾಗಿದೆ. ಅಯ್ಯೋ ಯಲೋ. ಹಾಂ, ಜಸ್ಟ್ ಶೋ ನಿಮಗೆ ಹೆಂಗೆ ಲೈಟು ವರ್ಕ್ ಆಗುತ್ತೆ ಅಂತ ತೋರ್ಸೋಕ್ಕೆ. ಲುಕ್ ಇಟ್ ದ್ಯಾಟ್. ಚೆನ್ನಾಗಿತ್ತಲ್ಲ ರೆಡಿ ಆಗೋಕ್ಕೆ? ಚೆನ್ನಾಗಿತ್ತು. ಆದರೆ ನೀನು ಇಷ್ಟೊಂದು ಪೇಷನ್ಸಿಂದ ಕುತ್ಕೊಂಡು ರೆಡಿ ಆಗಲ್ಲ ಅಂತ ಗೊತ್ತು. ಇದು ನಿನಗೆಲ್ಲ ಸೂಟಬಲ್ ಅಲ್ಲ, ಇದು ಬಾ. ಯಾಕೆ ಸೋನು, ಯಾಕೆ? ಅದು ನಿಜ ಹೇಳಿದ್ರು. ಇದರಿಂದ ಏನೋ ಹೊರಗಡೆ ಬರುತ್ತೆ ಎಲ್ಲ ಮುಗಿತು. ಹಾಂ, ಏನು ಬರುತ್ತಪ್ಪ? ಅಯ್ಯಯ್ಯೋ, ಆರ್ಯನ್ ಪಾಂಡ ಬಂದೈತೆ. ವಾವ್, ಕಿಚ್ ರೂಮ್. ಓ, ಇದು ನೋಡಿ ಎಷ್ಟು ಚೆನ್ನಾಗೈತೆ. ಆಮೇಲೆ ಡ್ರೀಮ್ ಥರ. ಡ್ರೀಮ್ ಥರ ಐತೆ. ಓಹೋ, ಇಲ್ಲಿ ಹಾಂ, ಈ ಥರನೇ. ಆದರೆ ಇಷ್ಟು ದೊಡ್ಡದು ಬೇಡ, ಇನ್ನೊಂದು ಚೂರು ಚಿಕ್ಕ ಚಿಕ್ಕದು ಇದ್ರಲ್ಲಿ ಅರ್ಧ ಇದ್ರೆ ಸಾಕು. ಸ್ಟಡಿ ಟೇಬಲ್. ಇಲ್ಲಿ ನೋಡಿ ಬೆಡ್ಡು, ಇಲ್ಲಿಂದ ಹತ್ತೋಗೋದು, ಹತ್ಬಾರ್ದು ಅಂತ. ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡು. ಲಂಚ್ ಬಾಕ್ಸ್ ನೋಡಿ ಏನು ಕ್ಯೂಟ್ ಆಗಿದೆ. ಓ ಮೈ ಗಾಡ್, ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿ ಸಖತ್ತಾಗಿರುತ್ತೆ. ಸೋ ಕ್ಯೂಟ್. ಇಲ್ಲಪ್ಪ, ಹಾಂ, ಅಷ್ಟೇ ಕಂಟ್ರೋ. ಎಕ್ಸಿಟಿಗೆ ಬಂದಿದ್ದೀವಿ. ಅಕ್ಕನ ರಿಯಾಕ್ಷನ್ ಹಬ್ಬ ಮುಗೀತಲ್ಲ ಅಂತ. ಅಷ್ಟೇನಾ ಅಂತ ಸೋನು. ಹಾಗೆ ಹೋಯ್ತಾ ಅಂತ ಮಮ್ಮಿ. ನೋಡಿ ಪ್ಯಾಂಟ್ರಿಗೆ ಬಂದಿದ್ದೀವಿ. ಸೊ ಒಂದು ಫುಲ್ ಸರ್ಕಲ್ ಬಂದಿದ್ದೀವಿ ಫ್ರಮ್ ದೇರ್ ಟು ಹಿಯರ್. ಅಲ್ಟಿಮೇಟ್ಲಿ ನಾವೆಲ್ಲಕ್ಕೆ ಬಂದಿದ್ದೀವಿ ಸೋನು? ಗೋವಾ ಊಟದ ಕಂಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ಎವ್ರಿಥಿಂಗ್ ಲುಕ್ಸ್ ಸೋ ಗುಡ್. ನೋಡೇ ಬಿಡೋಣ ಇವತ್ತು ಐಕಿಯಾದಲ್ಲಿ ಹೆಂಗಿರುತ್ತೆ ಊಟ ಅಂತ ಎಲ್ಲ ರೀಲ್ಸ್ ನೋಡಿದ್ಮೇಲೆ. ಸೊ ಹೆಂಗೆ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ಸೋನು ಟ್ರಾಲಿ ತೊಗೋತಾ ಇದ್ದಾಳಲ್ಲ, ಟ್ರಾಲಿ ತೊಗೊಂಡು ಆ ಪ್ಲೇಟ್ನ ಇದರಲ್ಲಿ ಇಟ್ಕೊಂಡು ನಾವು ನಮ್ಗೆ ಏನು ಬೇಕೋ ಅದನ್ನು ತೊಗೊಂಡು ಅಲ್ಲಿ ಹೋಗಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಬಿಲ್ ಹಾಕ್ಬೇಕು. ಸೊ ವಿಲ್ ಡೂ ದಟ್. ಏನೋ ತಗೋತೀರಾ? ಚೀಸ್ ಕೇಕ್ ಬೇಕಾ? ಇದಾ? ನಂಗೆ ಬೇಕು. ಇಲ್ಲ, ಅದೊಂದು ತಗೋತೀನಿ ನಾನು. ಅದು ತಗೊಳ್ಳೋಣ, ನಡಿ ನಡಿ. ಏನೋ ಬೇಕಾ? ಏನು ಬೇಡ ಅಲ್ವಾ? ಐಸ್ ಕ್ರೀಮ್. ಏನಾರ ಬೇಕಾ? ಅಕ್ಕಿ ಕಣೆ, ಅಕ್ಕಿನ ಅಯ್ಯ ಸಾಯಿ. ಜೆಲ್ಲಿ ತಗೊಳ್ಳೋದು. ಜೆಲ್ಲಿ ಅಷ್ಟೇನಾ? ಬೇರೆ ಏನೋ ಅಲ್ಲೇ ಇಲ್ಲಾರ. ಇದೆಲ್ಲ ನಾವು ತೊಗೊಂಡಿದ್ದೀವಿ. ಇದಕ್ಕೆ ಕೆಚಪ್ ಕೂಡ ಅಲ್ಲಿ ಸ್ಟೀಲ್ ಬೌಲ್ ಇಟ್ಟಿದ್ದು, ಸೊ ಅದ್ರಲ್ಲಿ ತೊಗೊಂಡಿದ್ದೀವಿ. ಇವಾಗ ಹೋಗಿ ಬಿಲ್ ಮಾಡಿಸೋದು ಅಷ್ಟೇ. ಇದು ಬಾಟ್ ಆರ್ ಸೆಲ್ಫ್ ಫೋರ್ ಕೆಫೆ ಲಾಟೆ. ಸೊ ನಾವೇ ಹೋಗಿ ಬ್ರೂ ಮಾಡ್ಕೋಬೇಕು ಮಿಷಿನಿಂದ. ಲೆಟ್ಸ್ ಡೂ ದ್ಯಾಟ್. ಕೆಫೆ ಲಾಟೆ ಬರುತ್ತಿರು. ಅಯ್ಯೋ ಹಾಂ, ಬಂತು ಹಾಲು. ಫಸ್ಟ್ ನೀರು ಬಂತು, ಆಮೇಲೆ ಹಾಲು ಮಿಕ್ಸ್ ಆಗ್ತೈತೆ. ಇವಾಗ ಒಂದು ಶಾಟ್ ಎಕ್ಸ್ಪ್ರೆಸ್ಸು. ಏನು ಮಾಡಬೇಕು? ಇರೋ ಇನ್ನು ಎಕ್ಸ್ಪ್ರೆಸ್ ಹಾಕು. ಸೊ ನಾವೇನು ಕಾಫಿ, ಟೀ, ಏನೇ ಬೆವರೇಜಸ್ ತೊಗೊಂಡ್ರು ಅನ್ಲಿಮಿಟೆಡ್ ರೀಫಿಲ್ ಇರುತ್ತೆ. ಸೊ ನಾವು ತೊಗೊಂಡಿದ್ದು ಕಾಫಿಗೆ, ಬಟ್ ಸ್ಟಿಲ್ ನೀರು ಕುಡಿಬೇಕು ಅಂತ ಬಂದ್ಬಿಟ್ಟು ಇಲ್ಲಿ ನಾವು ನೋಡಿ ರಾಸ್ಬೆರಿ
ಸ್ಪಾರ್ಕ್ಲಿಂಗ್ ತೊಗೊಂಡು ಕಾಫಿ ಕಪ್. ಓಕೆ ಚೆನ್ನಾಗಿದೆ ಕಾಫಿ ಕಪ್. ಐಕಿಯಾ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆದಾಗಲಿಂದನೂ ನಾವು ಅದೆಷ್ಟು ರೀಲ್ಸ್ ನೋಡಿರಲ್ಲ, ಎಷ್ಟು ಯೂಟ್ಯೂಬ್ ವೀಡಿಯೋಸ್ ನೋಡಿರಲ್ಲ ಅಬೌಟ್ ಐಕಿಯಾಸ್ ಫುಡ್. ಸೊ ನಾನು ಮೋಸ್ಟ್ ಎಕ್ಸೈಟೆಡ್ ಆಗಿದೆ ಫುಡ್ನ ಟ್ರೈ ಮಾಡೋಕ್ಕೆ. ನಾವು ಜಾಸ್ತಿ ಆಪ್ಷನ್ಸ್ ತೊಗೊಳಕ್ಕೆ ಹೋಗಿಲ್ಲ, ಬಟ್ ನನಗೆ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಲವ್ ಆಲ್ವೇಸ್ ಇಸ್ ಚೀಸ್ ಕೇಕ್. ಆ್ಯಂಡ್ ಇಲ್ಲಿ ನಾನು ಚೀಸ್ ಕೇಕ್ ಟ್ರೈ ಮಾಡೋಕ್ಕೆ ಐ ವಾಸ್ ವೆರಿ ವೆರಿ ಎಕ್ಸೈಟೆಡ್. ಸೊ ಲೆಟ್ಸ್ ಟ್ರೈ ಇಟ್ ನಾವು. ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಟ್ರೈ, ಬಟ್ ನಾನು ಮೋಸ್ಟ್ ಎಕ್ಸೈಟೆಡ್ ಏನೇಳಿ ಚೀಸ್ ಕೇಕ್. ಇಷ್ಟೊಂದು ನಾವು ಚೀಸ್ ಕೇಕ್ ಟ್ರೈ ಮಾಡ್ಬೋದು. ನಾವು ಖುಷಿ ಮಾಡು. ಹಾಂ, ಟ್ರೈ ಮಾಡಿ ನೀವು. ಚಾಕ್ಲೇಟ್ ಚೆನ್ನಾಗಲ್ಲ ಸಖತ್. ಇವಾಗ ಒಂದು ಫ್ಲೋರ್ ಕೆಳಗಡೆ ಇಲ್ಲಿ ಪವರ್ ಬ್ಯಾಂಕ್ ಚಾರ್ಜ್ ಹಾಕಿದ್ದೀನಿ, ಅದಕ್ಕೆ ಈ ಥರ ವಿಯರ್ಡಾಗಿ ಎರಡು ಕೈನೂ ಇಟ್ಕೊಂಡಿದ್ದೀನಿ. ಇವಾಗ ಗ್ರೌಂಡ್ ಫ್ಲೋರಲ್ಲಿ ಬಂದಿದ್ದೀವಿ. ಇಲ್ಲಿ ಮನೆಗೆ ಬೇಕಾಗಿರುವ ವಸ್ತು, ದಿನನಿತ್ಯದ ವಸ್ತುಗಳಿದೆ. ಆ್ಯಂಡ್ ಇದನ್ನು ಫಸ್ಟ್ ನೋಡಿದ್ವಿ ನಾವು, ಸ್ಪ್ರೇ ಬಾಟ್ಲು. ಅಕ್ಕ ಏನಕ್ಕೆ ಸ್ಪ್ರೇ ಬಾಟ್ಲು? ಸ್ಪ್ರೇ ಬಾಟ್ಲು ಗಿಡ ಕೊಡಿಯೋಕ್ಕೆ ನೀರನ್ನೆಲ್ಲ, ಗಿಡ ಕೊಡಿಯೋಕ್ಕೆ ಗಿಡಕ್ಕೆ ಇಲ್ಲ ಔಷಧಿ ಔಷಧಿ. ಹೆಂಗೆ ಹೆಂಗೆ ಆರ್ಯ? ರೌಂಡ್ ಇರೋದು ಏನೋ ಹೊಟ್ಟೆ ವೆಲ್ಕಮ್ ಅಂತ. ಅದೇನಕ್ಕ ಕೈಯಲ್ಲಿ ಇಟ್ಕೊಂಡಿರೋದು ನೀನು? ಅದು ಪಾಟ್ಸ್. ಅಷ್ಟೇ ಅಷ್ಟರಲ್ಲಿ ಏನು ಹಾಕ್ತೀಯಾ? ಅಷ್ಟೇ ಚಿಕ್ಕ ಚಿಕ್ಕ ಗಿಡ ಬಂತಲ್ಲಮ್ಮ, ಅಲ್ಲೇನೋ ನೋಡಿದ್ರಲ್ಲ ಶೋ ಐಟಮ್ಸ್, ಇಂಡೋರ್ ಪ್ಲಾಂಟ್ಸ್. ಆರ್ಯ ನಾನು ಹಿಂಗೊಂದು ಹೇಳ್ತೀನಿ ನೋಡು, ಇದು ನಮ್ಮ ಮನೇಲಿ ಅರ್ಧಿ ಚಿಂದಿಯಾಗಿ ಕಿತ್ತೋಗೈತೆ, ಚೂರು ಚೆನ್ನಾಗಿಲ್ಲ. ಆದರೆ ನಿಮ್ಮ ದೊಡ್ಡಮ್ಮಂಗೆ ಹೇಳ್ತೀನಿ ಇದನ್ನು ತೊಗೊಳ್ಳೋಣ ಅಂತ. ಯಾಕಮ್ಮ ಬೇಕು, ಮನೇಲಿ ಚೆನ್ನಾಗೈತೆ ಅಂತ ಅಂತದ್ದು ನೋಡ್ಕೊ. ಹೇಳೋಣ? ಎಲ್ಲಿ ಎಲ್ಲಿ ದೊಡ್ಡಮ್ಮ? ಅಲ್ಲಿ ಅಲ್ಲ ಬಾ ಹೇಳೋಣ, ನೀನೇ ಹೇಳು. ಮಮ್ಮಿ ಅದು ತೊಗೊಳ್ಳೋದ ನೋಡಿ, ಆರ್ಯ ಇಟ್ಕೊಂಡಿರೋದು. ಚೆನ್ನಾಗೈತೆ ಪ್ರಾಣಿ. ಗೊತ್ತಾಗ್ಬಿಟ್ಟೈತೆ ಕಣ್ಣು, ಕಂಡಿಡ್ದುಬಿಟ್ಟೈತೆ. ಹ್ಞೂ, ತೋರ್ಸೋಕೆ ಕರ್ಕೊಂಬಂದ ಗೊತ್ತಾಗೋಯ್ತಾ? ಏನಾದರೂ ತಗೋಬೇಕು? ಇದನ್ನ ನಮ್ಮಮ್ಮ ಹೇಳಿದಕ್ಕಾರು ನಮ್ಮ ಮನೇಲಿರೋ ಮೊರನ್ನ ನಾನು ನಿಮ್ಗೆ ತೋರಿಸ್ತೀನಿ. ನಾವು ಮೊರನ ಒಳಗಡೆ ಇಟ್ಕೊಂತೀವಿ, ಆಚೆ ಇಟ್ಕೊಂತೀವಿ. ಆಚೆ ಇಟ್ಟಿದ ತಕ್ಷಣ ಕೆಟ್ಟದಾಗಿರ್ಬೇಕಾ? ಹಂಗೆಲ್ಲ ಕಸಾವೆ ಹೆಂಗಿರ್ಬೇಕು ಹಂಗಿದ್ರೆ ಸಾಕು. ಇವಳೊಬ್ಳು ಹಾಗಲಕಾಯಿ ಒಂದು ಬೇವಿನಕಾಯಿ ಸಾಕ್ಷಿ ಬೇಕಾಗಿತ್ತು. ಇವತ್ತು ನನ್ನ ತೆಂದ ಅದೃಷ್ಟದ ದಿನ ಅಂತಂದರೆ ನಮ್ಮ ಅಮ್ಮನೇ ಏನೋ ಒಂದು ತೊಗೊಳೋಣ ಅಂತ ಇಲ್ಲಿ ಕರ್ಕೊಂಬಂದ್ಬಿಟ್ಟವ್ರು ಕಣಪ್ಪ. ಎಷ್ಟದು ತಗೋಬೇಕು. ಭಾರಿ 200 ರೂಪೀಸ್ ಅಂತೆ. ನಾಟ್ ಬ್ಯಾಡ್, ಚೆನ್ನಾಗೈತೆ. ಅದು ನೋಡಿ ಇನ್ನೂ ತಿಕ್ಕಾಗಿರಂಗೈತೆ, ಬರ್ತಾ ಇಲ್ಲ ಅದು. ಯಾವುದು? ನಾನು ತೊಗೊಂಬರ್ತೀನಿ. ಇದಾ? ಈಗ ಬರ್ತಾ ಇಲ್ಲ. ಎಲ್ಲಿ ಆ ಕಡೆಯಿಂದ ಬಂತು. ಅಲ್ಲ, ಅದು ಫುಲ್ಲು ಒಂದಕ್ಕೊಂದು ಕಚ್ಕೊಂಡ್ಬಿಟ್ಟೈತೆ. ಅದೇ ಇರಲ್ಲ. ಎಸ್, ಓಕೆ. ಎಲ್ಲೋದ್ರೂ ತೊಗೊಳಲ್ಲ 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 ಅಂತ, ಅದಕ್ಕೆ ತೊಗೊಳ್ತಾ ಇದ್ದೀನಿ. ಓಹೋ, ಏನು ಪ್ರೂಫ್ ಬೇರೆ. ಅಲ್ಲೊಂದು ಎಣ್ಣೆ ಹಾಕೋದೈತೆ ನೋಡಿ ಚಿಕ್ಕದಾಗಿ, ತೋರಿಸ್ತೀನಿ ಬಾ. ಪುಟಾಣಿ ಪುಟಾಣಿ ಎಣ್ಣೆ ಹಾಕೋದು. ಓ, ಸ್ಪ್ಯಾಚುಲಾ. ಮಮ್ಮಿ ನೀನೇನು ಹೇಳಿ ಸೋನು, ಏನು ಹೇಳು? ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಮ್ಮಿ ಅಂತ ತೋರಿಸ್ಬೇಕು. ಹ್ಞೂ ಅಂತ ಸುಮ್ಮನೆ ತಗೋತದ ಅವಾಗ. ನಮ್ಮ ಮನೇಲಿ ಸ್ಮ್ಯಾಶ್ ಮಾಡೋದಿಲ್ಲ, ಅದು 500 ರೂಪಾಯಿ ಬೇಡ. ಇದು ಕಮ್ಮಿ. ಅದೇ ಮಗು ಊಟ. ಕೈಯಲ್ಲೇ ಕಲಿಸ್ತಾ ಇರೋದು. ಕೈ ಕೊಟ್ಟಿರೋದ ಕೇಳು ದೇವರು ಒಂದಲ್ಲ ಅಂತ 5 ಬೆಳ್ಳ 5 ದೇವರಲ್ಲ ಐತೆ ಮೂತಿ. ಏನದು? ಆಯ್ತು, ನಮ್ಮ ಮೇಲೆ ದೊಡ್ಡದು ಎಲ್ಲ ಆಯ್ತು ಕಣ ಅವ್ರ ಮನೇಲಿ. ಯಾಕೆ ಏನಾದ್ರು ತಗೋತಾರೆ ಹೇಳು? ಎಲ್ಲ ಆಯ್ತು ಅವ್ರ ಮನೇಲಿ, ಸುಮ್ಮನಿರು. ಅಲ್ವಾ ಕೇಳು? ಅಂತ ಎಲ್ಲಾನು ತೊಗೊಂಡೋಗ್ಬೇಕಾಗತ್ತಾ? ಏನು ಬೇಕು ಅದನ್ನು ತೊಗೊಂಡೋಗ್ಬೇಕು. ಇಡೀ ಐಕೇರೆ ಎತ್ಕೊಂಡು ಮನೆಗೆ ಜಾಗ ಇದೆ.
ನಾವು ಎಷ್ಟೇ ಚೆನ್ನಾಗಿರೋ ಕಟ್ಲರಿ ಮನೇಲಿ ಇಟ್ರು ಟೀ ಕಪ್ಸ್ ಮನೇಲಿ ಇಟ್ರು ಗಾಜಿನ ಗ್ಲಾಸಲ್ಲಿ ಕುಡಿಯೋ ಮಜಾನೇ ಬೇರೆ ಅಲ್ವಾ. ಸೊ ಇಲ್ಲಿ ನಾವು ಇದೊಂದು ಹುಡುಕ್ತಾ ಇದ್ವಿ ಗಾಜಿನ ಗ್ಲಾಸ್. ನಿಮ್ಮ ಬೆರಳು ಅಡ್ಡ ಬರುತ್ತಲೆ ಗಾಜಿನ ಗ್ಲಾಸು ಸಿಗುತ್ತಾ ಟೀ ಕುಡಿಯೋಕ್ಕೆ ಅಂತ. ದಿಸ್ ಇಸ್ ದ ಫೈನಲ್ ಸೈಜ್ ನಾವು ಹುಡುಕ್ದು. ಇದಕ್ಕಿಂತ ಇಷ್ಟೊಂದು ಬರುತ್ತೆ, ಅದೇನು ಅಷ್ಟು ಚೆನ್ನಾಗಿರಲಿಲ್ಲ. ತೋರಿಸ್ತೀನಿ, ಇಷ್ಟೊಂದು ಏನು ಕುಡಿಯೋಕ್ಕಾಗುತ್ತೆ. ಇದು ಬರೀ ಶಾರ್ಟ್ಸ್ಗಷ್ಟೇ ಯೂಸ್ ಮಾಡೋಕ್ಕಾಗುತ್ತೆ. ಇದು ಸ್ವಲ್ಪ ನಾವು ಟೀಗೆ ಯೂಸ್ ಮಾಡ್ಬೋದು. ಆ್ಯಂಡ್ ನಮ್ಮ ಪುಣ್ಯಕ್ಕೆ ನೋಡಿದ್ರೆ ಇದು ಬರೀ 129 ರುಪೀಸ್. ಸೊ ನಾವಿವಾಗ ಇದೊಂದು ಸೆಟ್ನ ತೊಗೊಂಡ್ಬಿಡೋಣ. ಇನ್ಮೇಲೆ ಗಾಜಿನ ಗ್ಲಾಸಲ್ಲಿ ನಾವು ಟೀ ಕುಡಿಬೋದು. ನಾವು ಇಲ್ಲಿಗೆ ಮುಗೀತು ಅಂತ ಹೋಗ್ತಾ ಇದ್ರೆ ಇಲ್ಲಿ ನೋಡಿ, ಓ ಮೈ ಗಾಡ್ಸ್ ಎಲ್ಲ ರಿಯಲ್ ವೇರ್ ಹೌಸಸ್ ಹಿಯರ್. ಅಲ್ಲಿ ಬಿಲ್ಡಿಂಗ್ ಮಾಡ್ತಾಯಿದ್ರೆ ಅಲ್ಲಿ ಹೋಗೋಣ. ಹೊರಟ್ವಿ ಇವಾಗ ನಾವು. ಓಕೆ, ಓ ವಾವ್, ಓ ಮೈ ಗಾಡ್ಸ್ ಅಲ್ಲ. ಏನಕ್ಕ ಇದು? ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ವಿ ಗೊತ್ತಿಲ್ಲ. ಇದು ಕಣೆ ಪ್ರೈಸ್ ಎಷ್ಟು ಅಂತ ತಿಳ್ಕೊಳಕ್ಕಷ್ಟೇ. ಇದು ಕಡ್ಡಿನೇ ಇಲ್ಲ. ಒಂಥರ ಬಂದು ಯಾರಿಗೂ ಬೇಡ. ಒಂದು ಕಡೆ ಇಲ್ಲಿ ಸ್ಕ್ಯಾನ್, ಅಲ್ಲಿ ಕೆಳಗಡೆ ಸ್ಕ್ಯಾನು, ಇಲ್ಲಿ ಬಾರ್ಕೋಡ್ ಬರ್ತಾವ್ ನೋಡು. ರೋಹನ್ ಮಾಡ್ತಾನೆ, ಎಕ್ಸ್ಪರ್ಟ್ ಆಗ್ಬಿಟ್ಟವನು ಅವನು. ತೋರಿಸ್ತಾ ಇಲ್ಲ ನಾನು ಎಲ್ಲೋ ರೋಹನ್ಜಿ ನಿನ್ನೆ ರಿಜೆಕ್ಟ್ ಮಾಡ್ತೈತೆ. ಹಾಂ ಬಂತು, 100 ರೂಪಾಯಿ ಅಮ್ಮ. ಆ ಥರ ಬರುತ್ತೆ ಪಿಕ್ಚರಲ್ಲಿ ಬರ್ತೈತೆ ನೋಡು. ಹೆಂಗೆ ಅದು ಐಟಮ್ ಏನು ಇಟ್ಕೋಬೋದು ಅಂತ ತೋರಿಸಲ್ವಾ? ವೆಯ್ಟ್ ತಡಿ ಹಿಡ್ಕೊ. ಏನೇ ಎಷ್ಟು ದೊಡ್ಡ ವೇರ್ ಹೌಸು ನೋಡಿ ನಮ್ಮ ಕಾಲು ಬಿದ್ದೋಗ್ಬಿಟ್ಟಿದೆ. ಸುಮ್ಮನೆ ಹೇಳ್ತಾರಾ ಅಕ್ಕ? ಅದೇ ಮಾಡೋಕ್ಕಂತ ಹೋದೆ ನಾನು. ಎಲ್ಲ ರೋಹನ್ ಟ್ಯಾಲೆಂಟ್ ನೋಡಿ ಜೋಡಿಸಿ ಕೆಳಗಡೆ ಸ್ಟೆಪ್ಪಲ್ಲಿ ಏನು ಬರಬೇಕು, ಮೇಲ್ಗಡೆ ಸ್ಟೆಪ್ಪಲ್ಲಿ ಏನು ಬರಬೇಕು ಎಲ್ಲ ಅವನದೇ ಬುದ್ಧಿವಂತಿಕೆ. ನಮ್ದೇನಿದ್ರು ಶಾಪ್ ಮಾಡೋದು ಹಾಕೋದಷ್ಟೇ ಅಲ್ಲ. ಫಸ್ಟ್ ಫ್ಲೋರ್ ಐಕಿಯಲ್ಲಿ ನೋಡ್ಬೇಕಾದ್ರೆ ಇಲ್ಲೇನೈತೆ, ಇಲ್ಲೇನು ಇಲ್ಲ ಅಂದ್ಕೊಂಡು ನಮ್ಮ ಅಕ್ಕ ಈ ಗಾಡಿಲಿರೋ ಐಟಮ್ಸ್ ಎಲ್ಲ ಅವಳದೇ 80% ಅಲ್ಲೋಡಿ ಅದು. ಆಮೇಲೆ ಆಮೇಲೆ ಕೆಳಗಡೆ ಮ್ಯಾಟು, ಮ್ಯಾಟು ಅಲ್ಲಿ ಅಷ್ಟು ಬ್ರಷು. ಆಮೇಲೆ ಇನ್ನೂ ನೋಡ್ತಾನೇ ಅವ್ರೆ. ಅದೊಂದು ಎಕ್ಸ್ಟ್ರಾ ನೋಡ್ತಾನೆ ಅವರೇ, ತಗೋತಾನೆ ಅವರೇ, ಮುಗಿತಾನೆ. ಅಲ್ಲಿ ನೋಡಿ ಇವ್ರು ಇವತ್ತು ನೋಡಿ ಸುಸ್ತಾಗ್ಲಿಲ್ಲ. ಅವಂದೇ ಆಟ. ಒಂದು ಟ್ರಾಲಿನಲ್ಲಿ ಸಾಮಾನು ಇಟ್ಕೊಂಡು ಬರ್ರಿ ಅವಂದೇ ಆಟ. ಅದೇನೋ ಗಾಡಿ ಅನ್ಕೊಂಬಿಟ್ಟು ಅವನು ಅಲ್ಲಿ ಎಷ್ಟು ಫಾಸ್ಟಾಗಿ ಬರ್ತಾನೆ. ಅದೇನು ಗಾಡಿನ ಅರಿಯ? ಅದು ಗಾಡಿನ? ಅದು ಗಾಡಿ ಥರಾನೇ ಅಂತೆ. ಇವಾಗ ಬಿಲ್ ಮಾಡ್ಸಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಎಲ್ಲನೂ ಇರುತ್ತೆ. ಅದು ಹಂಗೆ ಪಾಸ್ ಆಗಿ ಬಿಲ್ ಆಗಿ ಅಲ್ಲಿ ಬರುತ್ತೆ. ಅವಾಗ ನಾವು ಕಲೆಕ್ಟ್ ಮಾಡ್ಬೋದು. ಇಲ್ಲಿ ತೋರಿಸಿ ಏನು ವಾಟರ್ ಬಾಟಲ್ ಅಲ್ಲೇ ಇರ್ಲಿ ಬಿಡು, ಗಾಡಿ ಅಂತ ತೊಗೊಳೈತೀವಿ. ಇಲ್ಲಿ ನೋಡಿ. ಏನು ಬೇಡ ಫಸ್ಟ್ 2 ಫ್ಲೋರು ನಮ್ಮ ಆಂಟಿ ಏನು ಚೆನ್ನಾಗೈತೆ, ವಾಪಸ್ ಮನೆಗೆ ಹೋಗೋಣ, ಬೋರ್ ಹೊಡಿತೈತೆ, ಏನೂ ಚೆನ್ನಾಗಿಲ್ಲ ಅಂತ 1.5 ಬ್ಯಾಗ್ ಶಾಪ್ ಮಾಡೋರು. ಇದರಲ್ಲಿ ನಮ್ಗಿಂತ ಜಾಸ್ತಿ ಅವ್ರ ಐಟಮ್ ಐತೆ. ಅಯ್ಯೋ ಇಲ್ಲ, ಅವ್ರು ಏನು ಯೂಸ್ ಮಾಡಲ್ಲ. ಬಿಂದುಗೆ ಬೇಜಾರಾಗಬಾರ್ದು ಅಂತ ತೊಗೊಂಡು ಹಂಗೆ ಮನೇಲಿ ಇಡ್ತಾರೆ ಅಷ್ಟೇ. ಹೇಳಪ್ಪ ಆರ್ಯ, ಏನು ನಾವು ಅದು ದಿಂಬೆ ಜಾಗ ತಿಂದೈತೆ ಮತ್ತೆ ದುಡ್ಡು ತಿಂದೈತೆ. ಹೌದಾ? ರೂಪಾಯಿ ಒಂದ್ ದಿಂಬು ತಗೊಂಡಿದೀವಿ. 200 ರೂಪಾಯಿ. ಅಬ್ಬಾ ನೋಡಿ ಎಷ್ಟು ಹಂಗಂದ್ರೆ 2200 ಆಯ್ತಾಯಿತ್ತು. ಪಿಲ್ಲು ಎಲ್ಲಾನು ತಿಂದಿತ್ತು. ಸೊ ಇವಾಗ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಐಕೆಯಿಂದ ಆಚೆ ಬಂದು ಹೊರಡ್ತಾ ಇದ್ದೀವಿ. ನಾವು ಬಂದಾಗ ಬೆಳಕಿತ್ತು, ಇವಾಗ ಆಲ್ರೆಡಿ ಕತ್ಲೆ ಆಗ್ಬಿಟ್ಟಿದೆ. ಒಳಗಡೆ ಇದ್ದಾಗ ಗೊತ್ತೇ ಆಗಲಿಲ್ಲ ನಮಗೆ ಅಲ್ವಾ. ಇವಾಗ 9% ಚಾರ್ಜ್ ಇದೆ ನನ್ನ ಫೋನಲ್ಲಿ. ನಾವು ಮಲ್ಲೇಶ್ವರದಲ್ಲಿ ಇಳಿದು ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗಿ
ನಾವೇನೇನು ತೊಗೊಂಡಿದ್ದೀವಿ ಅಂತಲೂ ತೋರಿಸ್ತೀನಿ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರುತ್ತೆ, ಎಲ್ಲ ತೊಗೋವಾಗಲೂ ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಮನೆಗೆ ಹೋಗು ಒಂದ್ಸಲ ತೋರಿಸ್ತೀನಿ. ಆ್ಯಂಡ್ ಇದು CEO ಆಫ್ ಕರ್ನಾಟಕ ಅಂದರೆ ಚೀಫ್ ಎಲೆಕ್ಟ್ರಲ್ ಆಫೀಸ್ ಪಾಂಡಾನ ಇವರೇ ಇಟ್ಕೊತಾ ಇದ್ದಾರೆ. ಹೌದು, ಕೊಡೋಣ ನಾನು ಅವನಿಗೆ. ಸೊ ಚೀಫ್ ಎಲೆಕ್ಟ್ರಲ್ ಆಫೀಸ್ ಅವ್ರ ಜೊತೆಗೆ ನಾವು ಕೊಲಾಬ್ರೇಷನ್ ಮಾಡಿದ್ವಲ್ಲ, ಸೊ ಅವರೊಂದು ನಮಗೆ ಹ್ಯಾಂಪರ್ ಕಳಿಸಿದ್ದಾರೆ. ಬಂತು, ಮನೇಲಿ ಇಟ್ಬಿಟ್ಟು ಬಂದ್ವಿ. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ ಮನೆಗೆ ಹೋಗಿ. ಫಸ್ಟು ಮನೆಗೆ ಹೋಗಿ ಫೋನ್ ಚಾರ್ಜಿಗೆ ಹಾಕೊಂಡು ಹೋಗೋಣ. ಸೊ ನಮ್ಮ ಆಂಟಿ ಮತ್ತು ಸೋನು ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಅಂತ ನಾವು ಮಲೇಶ್ವರಕ್ಕೆ ಹೋದ್ವಿ ಡೈರೆಕ್ಟಾಗಿ. ಆ್ಯಂಡ್ ನಮ್ಮ ಮಮ್ಮಿಗೆ ಇಲ್ಲಿ ಫೋನ್ ಕೊಟ್ಟು ಕಳಿಸಿದ್ದೆ ಇಲ್ಲಿ ಚಾರ್ಜ್ ಹಾಕೋಕ್ಕೆ ಮನೆಗೆ. ಆ್ಯಂಡ್ ಅಲ್ಲಿಂದ ಬಂದ ಮೇಲೆ ನಾನು ಎಲ್ಲನೂ ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸಿದ್ದೀನಿ ನಾವು ಏನೇನು ಶಾಪ್ ಮಾಡಿದ್ವಿ ಅಂತ. ಬಟ್ ಆಲ್ರೆಡಿ 30 ಮಿನಿಟ್ಸ್ ಲಾಂಗ್ ಆಗೋಗಿದೆ ಗುರು ಈ ವಿಡಿಯೋ. ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ನಿಮಗೂ ಬೋರ್ ಹೊಡೆಯುತ್ತೆ, ನನಗೂ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಗೋಯಿಂಗ್ ಟು ಬಿ ಪಾರ್ಟ್ 2. ನಾವೇನೇನು ತಂದ್ವಿ ಅಂತ ಇಲ್ಲಿ ಅನ್ಬಾಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಬಾಯ್.